ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ನಾನು ಮತ್ತೊಂದು ಲಾಗೆ ಎಲ್ರಿಗೂ ವೆಲ್ಕಮ್ ಹೇಳ್ತಿದ್ದೀನಿ. ಇವತ್ತೊಂದು ದಿನ ಹೇಗಿರುತ್ತೆ ನೋಡೋಣ ಬನ್ನಿ. ವಿಡಿಯೋ ಚೆನ್ನಾಗಿ ಆಗೈತೆ. ಇದ್ದೆ ಮುಗಿಸ್ಕೊಂಡು ಬಂದು ಹೆಂಗೆ ಸೂರ್ಯನ ತೋರಿಸ್ತೀನಿ ನೋಡಿ. ಎಲ್ಲ ನಮಸ್ಕಾರ ಮಾಡ್ಕೊಬಿಡಿ. ಸೂರ್ಯನಿಗೆ ನಮಸ್ಕಾರ ಮಾಡಿಕೊಂಡು ಇವತ್ತು ಬುಧವಾರನ ಲಾಗ್ ದಿನ ಹೇಗಿರುತ್ತೆ ನೋಡೋಣ ಬನ್ನಿ. ಗುರು ಹೋಟ್ಲಿಂದ ಇವಾಗೆಲ್ಲ ಐಟಮ್ ತುಂಬ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಹೋಟ್ಲ್ ಹಾಕೋಕ್ಕೆ ಬ್ರಿಡ್ಜ್ ಕೆಳಗಡೆ ನಾನು ಮತ್ತು ನನ್ನ ಹೆಂಡತಿ ದೇವಸ್ಥಾನಕ್ಕೆ ಹೋಗಿ ಬಂದು, ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದು ತಿಂಡಿ ಮಾಡಿಕೊಂಡು ಅವಳು ಕೆಲಸ ಐತೆ ಅಂತ ಸಿಟಿಗೆ ಹೋದ್ಲು. ಇನ್ನು ನಾನು ಇವಾಗ ಹೋಟ್ಲ್ ಹಾಕೋಕ್ಕೆ ಹೋಯ್ತಾ ಇದ್ದೀನಿ. ಬಿಸಿಲು ಹೊಡಿತೈತೆ ಇವತ್ತು, ಬೆವರು ಕಿತ್ಕೊತ ಇದೆ ಚೆನ್ನಾಗಿ. ಏನು ಗೊತ್ತಾ, ತುಂಬ ಖುಷಿ ಆಗೋದೇನೆಂದರೆ ಇವತ್ತು ಬೆಳಗ್ಗೆ ಅಲ್ಲಿ ಯಾರೋ ಗೊತ್ತಿಲ್ಲ ಆಟೋ ಓಡಿಸೋರವರು ಬಿಡ್ದಿ ಅಂತೆ ಬಂದ್ಬಿಟ್ಟು ಅಲ್ಲಿ ನೀರು ತರಕ್ಕೆ ಹೋಗಿದ್ದೆ. ಅಲ್ಲಿ ಸಿಕ್ಕಿದ್ರು ಆ ರೋಡ್ ಪಾಸ್ ಆಗುವಾಗ. ಅಣ್ಣ ವೀಡಿಯೋ ಎಲ್ಲ ಚೆನ್ನಾಗಿ ಮಾಡ್ತೀರಣ್ಣ, ಎಲ್ಲ ವೀಡಿಯೋ ನೋಡ್ಬಿಟ್ಟು ಲೈಕ್ ಕೊಡ್ತೀನಣ್ಣ, ಹಿಂಗೆ ಮಾಡ್ತಾಯಿರಿ. ನೀವು ಅಲ್ಲಿ ಹೋಟ್ಲ್ ಹಾಕೋದು ನೋಡಿದ್ದೀರ, ನನಗೆ ಎಲ್ಲೋ ನೋಡಿದ್ದೀನಣ್ಣ ವೀಡಿಯೋ ನೋಡ್ಬಿಟ್ಟು ಅಣ್ಣ ಎಲ್ಲೋ ನೋಡಿದ್ದೀನಲ್ಲ ಅಂತ ಅನ್ನಿಸ್ತಿತ್ತು. ಆಮೇಲೆ ಗೊತ್ತಾಯಿತು ಅಲ್ಲೆಲ್ಲ ಬಂದು ಊಟ ಮಾಡಿದ್ದೀನಿ. ನೀವು ಹಿಂಗೆ ಮಾಡ್ತಾಯಿರಿ ಅಣ್ಣ ವಂಡರ್ಲಾ ಗೇಟಲ್ಲಿ ಹಿಂಗೆ ಅಂದರೆ ನಮ್ಗೆ ಗೊತ್ತಿರೋ ಯಾರೋ ಒಂದು ಈ ಥರ ವೀಡಿಯೋ ಎಲ್ಲ ಮಾಡ್ತಿದ್ದಾರೆ, ಚೆನ್ನಾಗಿ ಹಿಂಗೆಲ್ಲ ವೀಡಿಯೋ ಹೋಗ್ತಿದ್ದಾರೆ. ನಾವು ಹೇಳ್ಕೊಬೋದು ನಮ್ಗೆ ಗೊತ್ತಿರೋರು ಇವರು ಅಂತ. ಹಂಗೆ ಹೇಳೋಕ್ಕೆಲ್ಲ ಖುಷಿ ಆಗುತ್ತೆ. ನಮ್ಮ ಸ್ಟ್ಯಾಂಡಲ್ಲಿ ಹೇಳಿದೆ, ಅಲ್ಲಿ ಬೇರೆ ಹುಡುಗರು ಎಲ್ಲ ನೋಡಿದ್ದೀನಿ ಅಂತಿದ್ರು, ಹಿಂಗೆ ಅಲ್ಲಿ ಹೋಟ್ಲ್ ಹಾಕ್ತಾರೆ ಅವರೇನೆ ಅಂತ. ಹಿಂಗೆ ಮಾಡ್ತಾಯಿರಿ ಅಣ್ಣ ವೀಡಿಯೋಗಳನ್ನ ಅಂತಿದ್ರು. ಹಿಂಗೆ ಆ ಥರ ಗುರ್ತಿಡ್ದು ಮಾತಾಡಿಸ್ತಾರಲ್ಲ, ಅವಾಗ ತುಂಬ ಖುಷಿ ಆಗುತ್ತೆ. ಹಂಗೆ ಇನ್ನೂ ತುಂಬ ಕೆಲಸ ಮಾಡಬೇಕು. ಯಾಕೆಂದರೆ ಇವಾಗ ಬಂದು 4,000 ಫಾಲೋವರ್ಸ್ ಅವ್ರು ಅಷ್ಟೇ ಇರೋದು ನನಗಿವಾಗ. ಇನ್ನೂ ನೋಡೋಣ, ಹಂಗೆ ವೀಡಿಯೋಗಳು ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಿಮ್ಮ ಸಪೋರ್ಟಿಂದ ಇನ್ನೂ ಎಷ್ಟು ಬೆಳಿತೀನಿ ಅಂತ ಗೊತ್ತಿಲ್ಲ, ಬಟ್ ಕೆಲಸ ಮಾಡ್ತೀನಿ ಅಷ್ಟೇ. ಯಾಕೆಂದರೆ ಎಷ್ಟು ಕೆಲಸ ಮಾಡ್ತೀವೋ, ಈಗ ಸರ್ನ ನೋಡಿ ಕಲ್ತಿರೋದು ಒಂದೇ, ನಿಮ್ಮ ಪಾಡು ನೀವು ಕೆಲಸ ಮಾಡ್ಕೊಂಡು ಹೋಗ್ತಾಯಿರಿ. ನಿಮಗೆ ಬರೋ ಗೌರವ ಆಗಿರ್ಬೋದು, ಏನು ಸಿಗಬೇಕು ಏನು ಆಗಬೇಕು ಅದೆಲ್ಲ ಸಮಯಕ್ಕೆ ಆಗುತ್ತೆ ಅಂತ. ಆ ಥರ ವೀಡಿಯೋಗಳು ಮಾಡ್ಕೊಂಡು ಹೋಗ್ತಾ ಇರೋಣ. ಈ ಬಂಕ್ ಹತ್ರ ಬಂದೆ, ಪೆಟ್ರೋಲ್ ಹಾಕ್ಸ್ಕೊಂಡು ಹಿಂಗೆ ಹೋಗೋಣ. ಇವತ್ತೊಂದು ಟೈಮು ಆಗ್ಬಿಟ್ಟೈತೆ ಹೇಳ್ಬೇಕಂದ್ರೆ. ಹಾಂ 200 ಕಾಕ. ಗುರು, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬಿಟ್ಟು ಎಲ್ಲೋ ಬೋರ್ಡ್ ಕಾರುಗಳು ಡ್ಯೂಟಿ ಇಲ್ಲದೆ ಈ ಥರ ರೋಡ್ ಮೇಲೆ ನಿಂತ್ಕೊಂಡ್ರೆ ಹೆಂಗೆ ಈ ಕಾರ್ EMI ಕಟ್ಟೋದಾಗಿರ್ಬೋದು, ಮನೆ ಬಾಡಿಗೆ ಕಟ್ಟೋದಾಗಿರ್ಬೋದು, ಜೀವನ ಸಾಗಿಸೋದಾಗಿರ್ಬೋದು. ಕೆಲವೊಂದು ಸಲ ನೋಡಿದ್ದೀನಿ, ಊಟಕ್ಕೆ ಬರ್ತಾರಲ್ಲ ಜನ ಹೇಳ್ತಾರೆ, ಅಣ್ಣ ಡ್ಯೂಟಿ ಇಲ್ದಂಗೆ ಊಟ ಮಾಡೋಕ್ಕೆ ಬೇಜಾರು ಕಣಣ್ಣ, ಆದರೂ ಊಟ ಮಾಡಬೇಕಲ್ಲ, ಕೊಡಿಯೋಣ ಊಟ ಅಂತಾರೆ. ಇವಾಗ ಬೇರೆ ಬೈಕ್ ಟ್ಯಾಕ್ಸಿ ಅಪ್ರೂವಲ್ ಆಗೈತೆ. ಕೆಲವೊಬ್ಬರು ಹೇಳ್ತಾರೆ, ಅಣ್ಣ ಯಾಕಾದರೂ ಗಾಡಿ ಹಾಕ್ಬಿಟ್ಟು ಸುಮ್ಮನೆ ಇವಾಗ ಬರೀ ಸಾಲ ತೀರೋದಿರಲಿ, ಬರೀ ಬಡ್ಡಿ ತೀರಿಸ್ತಾ ಇದ್ದೀನಿ ಅಷ್ಟೇ, ಸಾಲ ತೀರ್ಸೋದು ಹೆಂಗೆ ಅಂತಾರೆ. ಇಷ್ಟು ಸಮಸ್ಯೆಗಳ ಮಧ್ಯೆ 5 ಕಿಲೋಮೀಟ್ರ್ ಪಿಕಪ್ ಪಾಯಿಂಟ್ ಇದ್ದಾಗ ಇನ್ನೇನು ಪಿಕ್ ಮಾಡೋಕ್ಕೆ ಹೋದಾಗ 1 ಕಿಲೋಮೀಟ್ರನ್ನ ಕ್ಯಾನ್ಸಲ್ ಮಾಡ್ತಾರೆ. ಇನ್ನು ಕೆಲವೊಬ್ಬರು ಅವ್ರು ಇರೋ ಜಾಗನೇ ಒಂದಾದರೆ ಅವ್ರು ಹಾಕಿರೋ ಪಿಕಪ್ ಲೊಕೇಶನ್ನೇ ಒಂದಾಗಿರುತ್ತೆ. ಇನ್ನೂ ಕೆಲವೊಬ್ಬರು ಅವ್ರು ಹೋಗೋ ಜಾಗನೇ ಒಂದಾಗಿರೋ ಅವ್ರು ಹಾಕಿರೋ ಡ್ರಾಪ್ ಲೊಕೇಶನ್ನೇ ಒಂದು ಕಡೆ ಆಗಿರುತ್ತೆ. ಅವರು ಆಮೇಲೆ ಪಾಪ ಡ್ರೈವರ್ಗೆ ಬೈತಾರೆ, ಇಲ್ಲ ನಾನು ಕರೆಕ್ಟಾಗಿ ಹಾಕಿದ್ದೀನಿ ನೋಡಿ ಅಂತ. ಇದಕ್ಕೇನು ಬರುತ್ತೆ ತೋರಿಸ್ಬೇಕಂತ. ಅದು 10 ರೂಪಾಯಿ. ಅದು ಏನು ಬೇಕು ನಿಂಗೆ? 5 ರೂಪಾಯಿಗೆ ಬೇಕಾ? ಯಾರು ಕೊಟ್ಟರು ಕಾಸು? ಸಿಗ್ತಾ 5 ರೂಪಾಯಿಗೆ? ಎಷ್ಟನೇ ಕ್ಲಾಸು? LKG. ಒಂದು ಟೀ ಕೊಡೋಲ್ಲ, 10 ರೂಪಾಯಿಗೆ ಊಟ. ಈರುಳ್ಳಿ ಕಟ್ ಮಾಡಿ ಆಯ್ತು. ಇವಾಗ ಎಗ್ ರೈಸ್ಗೆ ಸ್ವಲ್ಪ ಈರುಳ್ಳಿ ಎಲ್ಲ ಖಾಲಿ ಆಗಿದ್ದು ಕಟ್ ಮಾಡಿದೆ.
ನನ್ನ ಹೆಂಡತಿ ಜುಲಾಬಿ ತಂದಿದ್ಲು, ಸಿಟಿ ಒಳಗಡೆ ಹೋಗಿಲ್ಲ ಹಂಗೆ. ಇವಾಗ ತಿಂತಾಯಿದ್ದೀನಿ. ಇದು ತಿಂದ್ಬಿಟ್ಟು ಪೂಜೆ ಮಾಡಬೇಕು. ಎಲ್ಲ ಮುಗಿದು ಕಸ ತೊಡೆದು ನೀರು ಹಾಕಾಯ್ತು, ಎಲ್ಲ ಕೆಲಸ ಮುಗ್ದೈತೆ. ಈಗ ನೆಲ ಎತ್ತಿಟ್ಬಿಟ್ಟು ಪೂಜೆ ಸ್ಟಾರ್ಟ್ ಮಾಡೋಣ. ಹೂ ತಂದೆ, ಇವಾಗ ಪೂಜೆ ಸ್ಟಾರ್ಟ್ ಮಾಡೋಣ. ಬ್ರೋ, ನೀವು ಅಣ್ಣನ ಜೀವನ ಕೇಳಿ ನನಗೆ ಸಖತ್ ಬೇಜಾರಾಗೋಯ್ತು. ಅವ್ರನ್ನೇ ಮಾತಾಡ್ತೀನಿ ಬನ್ನಿ. ಅಣ್ಣ, ನೀವು ಈ ಥರ ಕಸಾಯ ಪರಿಸ್ಥಿತಿ ಏನಕ್ಕೆ ಬಂತಣ್ಣ ನಿಮಗೆ? ಎಲ್ಲ ಹೆಂಗಸರು ಬರೋಣ, ಹೆಂಡತಿ ಮಕ್ಕಳಿಗೆ ಅಣ್ಣ ನಾನು ಸಿಕ್ಕಾಪಟ್ಟೆ ಒಂದೂವರೆ ಸಾವಿರ ರೂಪಾಯಿ ಡೈಲಿ ಸಂಬಳ ನನಗೆ ಬೆಂಗಳೂರಲ್ಲಿ. ಹಾಂ, ಹಂಗೆ ನಾನು ಬಿಟ್ಬಿಟ್ಟು ಓಡೋಗ್ಬಿಟ್ಟಿರಣ್ಣ. ಹಾಂ, ನನಗೆ ಎಷ್ಟು ಬೇಜಾರಾಗ್ಬೋದು. ಇವಾಗ ಕಾಲು ಬೇರೆ ಸರಿ ಇಲ್ಲ. ಹಾಂ, ನಾನು ಬೀದಿಯಲ್ಲಿ ಪೇಪರ್ ಹಾಕೊಂಡು ತಿಂತಾ ಇದ್ದೀನಿ ನಾನು. ಡೈಲಿ ನಿಮ್ಮ ಹೆಂಡತಿಗೆ 1,000 ತಂದು ಕೊಡ್ತಿದ್ರಾ? ಹಾಂ, ಡೈಲಿ ಕೊಡ್ತಾ ಇದ್ದೀನಿ ನಾನು. ನನ್ನ ಮಗಳ ಮೇಲೆ ಸಿಕ್ಕಾಪಟ್ಟೆ ಪ್ರೀತಿ ನನಗೆ. ಅವ್ರ ಮಗಳ ಬಗ್ಗೆ ನಾನು ಫೋನ್ ಇಸ್ಕೊಂಡು ವಾಟ್ಸಪ್ಪಲ್ಲಿ ಮತ್ತು ಅವ್ರ ನಂಬರ್ ಹೊಡೆದ್ಬಿಟ್ಟು DP ನೋಡಿದ್ರು, ಅದು ಗೊಂಬೆ ಚಿತ್ರ ಹಾಕಿದ್ದಾರೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿದ್ರು. ಪಾಪ ಅವ್ರು ನೋಡಿ ಅವ್ರ ಮಗಳು ಅಂದರೆ ಎಷ್ಟು ಪ್ರೀತಿ. ನಾನು ಇವ್ರು ಇಂಗ್ಲೀಷೆಲ್ಲ ಬರುತ್ತೆ, ಇಂಗ್ಲೀಷಲ್ಲಿ ಟೈಪ್ ಮಾಡಿ ಇನ್ಸ್ಟಾಗ್ರಾಮ್ ID ನೋಡಿದ್ರು, ಸಿಗ್ನಿಲ್ಲ. ಅದು ಅವ್ರಿಗೇನೋ ಸರಿಯಾಗಿ ಗೊತ್ತಿಲ್ಲ ಅನಿಸುತ್ತೆ. ಇನ್ನು ವಾಟ್ಸಪ್ ನಂಬರಲ್ಲಿ ನೋಡಿದ್ರು, ಏನೋ ಗೊಂಬೆ ಹಾಕಿದ್ದಾರೆ. ಪಾಪ ಇದೇನಾದ್ರು ಜಾಸ್ತಿ ಆದರೆ ಆದಷ್ಟು ಶೇರ್ ಮಾಡಿ. ಎಲ್ಲರೂ ಒಂದು ಕಡೆ ಮಗಳು ನೋಡ್ತಾರೆ. ಈ ಮಗಳಂದ್ರೆ ನಿಮ್ಗೆ ತುಂಬ ಇಷ್ಟನಾ? ಮಗಳಿದ್ರೆ ತುಂಬಾ ಇಷ್ಟ, ತುಂಬಾ ಪ್ರೀತಿ. ಅವಳೇ ಪ್ರಾಣ ನನಗೆ. ಈಗ ಅವ್ರ ನನಗೆ ನನ್ನ ಹೆಂಡ್ತಿನೇ ಬೇಡ. ಆತರ ಹೆಂಗಸರ್ನ ನಂಬಳೇ ಬೇಡ ಯಾರನ್ನೋ. ಬೀದಿಗೆ ಬಂದು ತಗೊಂಡು ಬಂದು ಬಿಟ್ಬಿಟ್ಟವಳೆ ನನ್ನ. ಕಸಾಯ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದೀರಾ? ಬಂದ್ಬಿಟ್ಟಿದ್ದೀನಿ ಅಣ್ಣ. ಮಗಳು ಅಲ್ಲಿದ್ದಾರೆ, ಅವ್ರ ಹತ್ರ ತಂದೆ ಇದ್ದಾಳೆ. ಕಾಲು ಬೇರೆ ನನಗೆ ಡ್ಯಾಮೇಜ್ ಆಗ್ಬಿಟ್ಟಿದೆ. ನಾನಲ್ಲ ನಡೆಯೋಕೆ ಆಗಲ್ಲ ಜಾಸ್ತಿ. ಫಸ್ಟ್ ಹೆಂಗಿದ್ದೆ ಗೊತ್ತೇ ನಾನು, ಅವಳಿಗೆ ಗೊತ್ತು, ಇಲ್ಲಿ ಯಶವಂತಪುರಾಗೆ ಗೊತ್ತು. ಉತ್ತರಳ್ಳಿಗೆ ಹೋದ್ರೆ ಎಲ್ಲರೂ ಹೇಳ್ತಾರೆ ಅಂತೋಳಿಂದ್ರೆ ನನ್ನ ಹೆಸರು. ಎಲ್ಲರೂ ಹೇಳ್ತಾರೆ ನನ್ನ. ಉತ್ತರಳ್ಳಿಲಿ ಇದ್ದೀರಿ ನೀವು? ಉತ್ತರಳ್ಳಿ ಚರ್ಚ್ ಪಕ್ಕದಲ್ಲಿ. ಚೆನ್ನಾಗಿದ್ರೆ ಡೈಲಿ 1,000 ದುಡ್ಕೊಂಡು ತಂದು ಕೊಡ್ತಿದ್ರಿ? 1,500 ರೂಪಾಯಿ ಡೈಲಿ 500 ರೂಪಾಯಿ ಖರ್ಚು ಮಾಡ್ತಾ ಇದ್ದೀನಿ. ನನ್ನ ಖರ್ಚು, ಫ್ಯಾಮಿಲಿ ಖರ್ಚು 500 ರೂಪಾಯಿ ಅವ್ರ ಕೈಗೆ. ಅದ್ರ ಲೆಕ್ಕ ಕೇಳ್ತಾ ಇಲ್ಲ. ಎಲ್ಲ ಹಾಳು ಮಾಡ್ಕೊಂಡು ಎಲ್ಲ ಹತ್ಕೊಂಡು ಓಡೋಗ್ಬಿಟ್ಟು ನನ್ನ ಬೀದಿಲಿ ಬಿಟ್ಬಿಟ್ಟು ಓಡೋಗ್ಬಿಟ್ಟಿದ್ದೆ ನಾನು. ಓಲಿ ಬಿಡಿ, ನ್ಯಾಯನ ಹೇಳಿ. ಓಲಿ ಬಿಡಿ, ಆಯ್ತು. ಬೇಜಾರಾಗುತ್ತೆ ಗುರು. ಪಾಪ ಅವ್ರು ಹೇಳ್ತಿದ್ರೆ ಏನಪ್ಪ. ಬಟ್ ಅವ್ರ ಮಗಳ ಮೇಲಂತೂ ತುಂಬ ಪ್ರೀತಿ ಇದೆ. ಅವ್ರು ಹೇಳ್ತಾರೆ ಮೊಬೈಲ್ ನಂಬರ್ ಹಿಂಗೆ ನನ್ನ ಹತ್ರನೇ ಯಾರ ಹತ್ರ ಫೋನ್ ಈ ಥರ ಇಸ್ಕೊಂಡು ಯಾವಾಗಾದ್ರೂ ಫೋನ್ ಮಾಡಿ ಟ್ರೈ ಮಾಡ್ತಾರಂತೆ, ಎತ್ತಲ್ವಂತೆ. ಯಾವ್ದಾರು ಹೊಸ ನಂಬರ್ ಏನೋ ಆಗಿದ್ದಲ್ಲ, ಏನೋ ಗೊತ್ತಿಲ್ಲ. ಗೊತ್ತಾದ್ರೆ ಬ್ಲ್ಯಾಕ್ ಲಿಸ್ಟ್ ಹಾಕ್ತಾರಾ? ಇವರು ಅಂತ ಗೊತ್ತಾಗ್ಬಿಟ್ರೆ ಬ್ಲ್ಯಾಕ್ ಲಿಸ್ಟ್ ಹಾಕ್ತಾರಂತೆ. ಎಲ್ಲ ಇದ್ರೆ ವಿಡಿಯೋ ಆದಷ್ಟು ಶೇರ್ ಮಾಡಿ. ಎಲ್ಲ ಒಂದು ಕಡೆ ಇದ್ರೆ ಅವ್ರು ನೋಡಲಿ, ಅವ್ರ ಮಗಳೂ ಬೇಜಾರಾಗುತ್ತೆ.